ವಿಚಾರಣಾ ವೇಳೆಯಲ್ಲಿ ಭೀಮನಿಗೆ ಬೆದರಿಸಿದ್ದಾರೆ ಮತ್ತು ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಧರ್ಮಸ್ಥಳದ ಈ ಒಂದು ಪ್ರಕರಣ ದಿನ ಕಳೆದಂತೆ ಹೊಸ ಬೆಳವಣಿಗೆಗಳನ್ನ ಪಡ್ಕೊಂತ ಇದೆ. ಸೊ ನಿನ್ನೆ ತನಕ ಸ್ಪಾಟ್ ನಂಬರ್ 8 ತನಕ ಏನು ಒಂದು ಡಿಗ್ಗಿಂಗ್ ಉತ್ಖನನ ಪ್ರಕ್ರಿಯೆಯನ್ನು ಮುಗಿಸಿರುವ SIT ತಂಡ ಇವತ್ತು ಬೆಳಿಗ್ಗೆ ಈಗ ಶುರುವಾಗತ್ತೆ ಸ್ಪಾಟ್ ನಂಬರ್ 9, 10 ಡಿಗ್ಗಿಂಗ್ ಪ್ರಕ್ರಿಯೆ. ಆದ್ರೆ ಇದರ ನಡುವಿನಲ್ಲಿ ಒಂದು ಗಂಭೀರ ಆರೋಪ ಬರ್ತಾ ಇದೆ. SIT ತಂಡದ ಅಧಿಕಾರಿಯೇ ಆಗಿರುವಂತಹ ಮಂಜುನಾಥ್ ಗೌಡ, ನೀವಲ್ಲಿ ಈಗ ನೋಡ್ತಾ ಇರ್ಬೋದು, ಭೀಮನನ್ನ ಯಾರು ಈಗ ಕರ್ಕೊಂಡು ಹೋಗ್ತಾ ಇದಾರೆ ಆತನೇ ಮಂಜುನಾಥ್ ಗೌಡ. ಅವರು ಶಿರ್ಸಿ ಮೂಲದ ಗ್ರಾಮೀಣ ಠಾಣದ ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ರು. ಸೊ ಈಗ SIT ತಂಡದಲ್ಲಿ ಇರುವಂತಹ ಒಬ್ಬ ಅಧಿಕಾರಿ. ಏನು ಒಂದು ವಿಷಯ ಗೊತ್ತಾಗ್ತಾ ಇರೋದು ಅಂತ ಹೇಳಿದ್ರೆ, ಅನನ್ಯ ಭಟ್ನ ತಾಯಿ ಸುಜಾತಾ ಭಟ್, ಇವರ ಪರ ವಕೀಲರು ಮಂಜುನಾಥ್. ಈ ವಕೀಲರು SIT ತಂಡಕ್ಕೆ ಇಮೇಲ್ ಮೂಲಕ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಏನಂತ ಹೇಳಿದ್ರೆ, ಈ ಒಂದು ಶಿರ್ಸಿ ಭಾಗದ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ್ ಗೌಡ, ಈ ಒಂದು ಅಧಿಕಾರಿ SIT ತಂಡದಲ್ಲಿ ಇದ್ದಾರೆ. ಸೊ ಇವರು ವಿಚಾರಣಾ ವೇಳೆಯಲ್ಲಿ ಭೀಮನಿಗೆ ಬೆದರಿಸಿದ್ದಾರೆ ಮತ್ತು ತಪ್ಪು ದೂರನ್ನು ಬರೆಯುವಂತೆ, ತಪ್ಪು ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತೆ ಒತ್ತಡವನ್ನ ತಂದಿದ್ದಾರೆ. ಈ ಒಂದು ತನಿಖೆಯ ಹಾದಿ ತಪ್ಪಿಸುವಲ್ಲಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಈ ಮಂಜುನಾಥ್ ಗೌಡ ಎನ್ನುವ SIT ತಂಡದ ಒಬ್ಬ ಅಧಿಕಾರಿ ಅಂತ ಹೇಳಿ ಒಂದು ದೂರಿನ ಮೂಲಕ SITಗೆ ಇಮೇಲ್ ಕಳಿಸಿದ್ದಾರೆ ಸುಜಾತಾ ಭಟ್ ಪರ ವಕೀಲರಾದ ಮಂಜುನಾಥ್ ಅವರು. ಅಂದ್ರೆ ಸ್ನೇಹಿತರೆ, ಭೀಮನಿಗೆ ಈ ದೂರನ್ನ ವಾಪಸ್ ತಕೋ. ಸೊ ನೀನು ಇನ್ ಕೇಸ್ ಏನಾದ್ರೂ ನೀನ್ ಹೇಳಿರೋದು ಸುಳ್ಳು ಅಥವಾ ಅಲ್ಲಿ ಅಸ್ಥಿಪಂಜರ ಸಿಗದೆ ಇದ್ದು ನಾಳೆ ದಿನ ನೀನ್ ಹೇಳಿರೋದಕ್ಕೆ ಯಾವುದೇ ಪುರಾವೆಗಳು ಬಂದಿಲ್ಲ ತನಿಖೆಯಲ್ಲಿ ಅಂತ ಹೇಳಿದ್ರೆ ನಿನಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗತ್ತೆ. ಸೊ ಇದನ್ನ ವಾಪಸ್ ತಗೋ ಅಂತ ಹೇಳಿ ಅವನಿಗೆ ಒಂದು ಟಾರ್ಚರ್ ಕೊಡುವಂತದ್ದು, ಬೆದರಿಸುವಂತದ್ದು, ಹೆದರಿಸುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಸುಜಾತಾ ಭಟ್ ಪರ ವಕೀಲರಾದ ಮಂಜುನಾಥ್ ಅವರಿಂದ ಸೊ ಈ ಒಂದು ದೂರಿನ ಮಾಹಿತಿಗೆ ಎಲ್ಲ ಕಡೆ ಬರ್ತಾ ಇರುವಂತದ್ದು. ಸ್ನೇಹಿತರೆ ನೋಡಿ, ಇಷ್ಟು ದಿನ ನಮ್ಗೆ ಫಸ್ಟ್ SIT ಫಾರ್ಮ್ ಆದಾಗ ಎಲ್ಲಾ ಹೋರಾಟಗಾರರು ಹಾಗೂ ಯಾರು ನ್ಯಾಯ ಬೇಕು ಅಂತ ಹೇಳಿ ಒತ್ತಡ ಮಾಡ್ತಾ ಇದ್ವಿ ನಾವು ಗೌರ್ಮೆಂಟ್ಗೆ. ನಾವೆಲ್ಲ ಕೇಳಿರೋದು ಒಬ್ಬ ದಕ್ಷ ಅಧಿಕಾರಿ ಪ್ರಣವ್ ಮಹತಿ ಅನ್ನುವಂತಹ ಒಂದು ದಕ್ಷ IPS ಅಧಿಕಾರಿಯನ್ನೇ ಇದಕ್ಕೆ ನೇಮಕ ಮಾಡಿ SIT ಮುಖ್ಯಸ್ಥರನ್ನಾಗಿ ಮಾಡಿ ಅಂತ ಹೇಳಿ ಒಂದು ಒತ್ತಡ ಇತ್ತು. ಅದೇ ತರನೇ ನಮ್ಮ ಕರ್ನಾಟಕ ಗವರ್ಮೆಂಟ್ ಹಾಗೂ ಗೃಹ ಇಲಾಖೆ ಕೂಡ ದಕ್ಷ ಅಧಿಕಾರಿಗಳನ್ನ ಸೆಲೆಕ್ಟ್ ಮಾಡಿ ಹಿಂದೆಂದೂ ಆಗಿರದಂತಹ ಒಂದು ಸ್ಟ್ರಾಂಗ್ SIT ತಂಡವನ್ನ ತನಿಖೆಗೆ ರಚನೆ ಮಾಡಿತ್ತು. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಇವತ್ತು ದಿನ 6 ಅಂದ್ರೆ ಮಹಾಜರು ಪ್ರಕ್ರಿಯೆಯನ್ನ ಸೇರಿಸ್ಕೊಂಡು ಇವತ್ತು ದಿನ 6, ಮಹಾಜರು ಪ್ರಕ್ರಿಯೆಯನ್ನು ಹೊರತುಪಡಿಸಿ ಇವತ್ತು ಉತ್ಖನನ ದಿನ 5. ಸೊ ಈ ದಿನ 8, 9 10 ಸ್ಪಾಟ್ ನ ಡಿಗ್ ಮಾಡೋ ಪ್ರಕ್ರಿಯೆ ನಡಿಬೇಕು. ಆದ್ರೆ ಆಗಸ್ಟ್ 1 ರಾತ್ರಿ ಭೀಮನನ್ನ ಒಂದು ವಿಚಾರಣೆ ಕೊಠಡಿಗೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸುವಲ್ಲಿ ಈ ಮಂಜುನಾಥ ಗೌಡರಿಂದ ಈ ತರ ಬೆದರಿಕೆಗಳು, ಆ ಕೇಸ್ನ ವಾಪಸ್ ಪಡೆಯುವಂತೆ, ನೀನು ಹೇಳಿರೋ ಸ್ಟೇಟ್ಮೆಂಟ್ ಗಳನ್ನ ಹಿಂಪಡೆಯುವಂತೆ, ದೂರನ್ನ ಹಿಂಪಡೆಯುವುದು, ಕೇಸ್ ವಾಪಸ್ ತಗೊಳೋದು ಅಂತಾರಲ್ಲ ಅದನ್ನ ಮಾಡು ಅಂತ ಹೇಳಿ ಭೀಮನಿಗೆ ಒತ್ತಡ ಬರ್ತಾ ಇದೆ, ಬೆದರಿಸ್ತಿದ್ದಾರೆ, ಹೆದರಿಸ್ತಿದ್ದಾರೆ. ಆ ಒಬ್ಬ ವ್ಯಕ್ತಿ SIT ತಂಡದಲ್ಲಿ ಇರೋರು ಎಲ್ಲರೂ ಅಲ್ಲ, ಆ ಒಬ್ಬ ವ್ಯಕ್ತಿ ಅಂತ ಹೇಳಿ ಇವರು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ. ಸ್ನೇಹಿತರೆ ನೋಡಿ, ಅದೇ ನಾವೆಲ್ಲ ಅನ್ಕೊಂಡಿರೋದು ತನಿಖೆ ಒಂದು ತ್ವರಿತ ಗತಿಯಲ್ಲಿ, ಚುರುಕಾಗಿ, ಟ್ರಾನ್ಸ್ಪರೆಂಟ್ ಆಗಿ, ದಕ್ಷತೆಯಲ್ಲಿ ನಡೀತಾ ಇದೆ ಅಂತ. ನಡೀತಾನೂ ಇದೆ ಕೂಡ, ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ. ಆದ್ರೆ ಈ ಒಂದು ತಂಡದಲ್ಲಿ ಇರುವಂತಹ ದಕ್ಷ ಅಧಿಕಾರಿಗಳ ನಡುವೆ ಈ ತರದ ಒಬ್ಬ ವ್ಯಕ್ತಿ ಇದ್ದರೆ ಕೇಸ್ನ ಹಾದಿ ತಪ್ಪಿಸೋದು ಬಹಳ ಸುಲಭ. ಸೊ ಎಲ್ಲರೂ ತಮ್ಮ 100% ಪ್ರಾಮಾಣಿಕ ಪ್ರಯತ್ನವನ್ನ ತಮ್ಮ ಕೆಲಸದಲ್ಲಿ ತೋರಿಸಿದ್ರೆ ಮಾತ್ರ ಈ ಒಂದು ದೊಡ್ಡ ಒಂದು ಗಂಭೀರ ಆರೋಪ ಅಥವಾ ಗಂಭೀರ ಪ್ರಕರಣ ಏನಿದೆ ಇದಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹೊರತು ಈ ತರದ ಒಳಗಿಂದೊಳಗೆ ಈ ತರ ಎಲ್ಲವ ಬಯಾಸಡ್ ಆಗಿ ತನಿಖೆ ನಡೆಸುವ ಒಬ್ಬ ಅಧಿಕಾರಿ ಇದ್ದರೂ ತನಿಖೆ ಹಾದಿ ತಪ್ಪುತ್ತೆ ಅಂತ ನಮ್ಮೆಲ್ಲರ ಒಂದು ಕಳಕಳಿಯಾಗಿದೆ. ಸೊ ಏನಪ್ಪಾ ಅಂದ್ರೆ, ಇಷ್ಟು ದಿನ ಒಂದು ವಿಶ್ವಾಸ ಇತ್ತು. ಈಗ ಈ ಒಂದು ವಿಷಯ ಕೇಳಿದ ತಕ್ಷಣ ಈಗ ಬರ್ತಿರುವಂತಹ ಸುದ್ದಿ ಇದು, ನಿಮಗೆ ಎಲ್ಲ ಕಡೆ ಕೇಳಿರ್ಬೋದು ಹಲವಾರು ಜನ. ಸೊ ಈ ಒಂದು ವಿಷಯ ಕೇಳಿದಾಗನೇ ನಮ್ಮೆಲ್ಲರಿಗೂ ಒಂದು ಭಯ, ಆತಂಕ, ಏನಪ್ಪಾ ಹಿಂಗಾಗ್ತಾ ಇದೆ, ಇಷ್ಟು ದಿನ ಚೆನ್ನಾಗಿರುವಂತಹ ತನಿಖೆ ಈಗ ಅದರಲ್ಲಿ ಒಬ್ಬ ಈ ತರ ಮಾಡ್ತಾ ಇದ್ದಾರ ಒಬ್ಬ ಅಧಿಕಾರಿ ಅಂತ ಹೇಳಿ ಒಂದು ಆತಂಕ ಎಲ್ಲರಲ್ಲಿ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗೂ ವೀಕ್ಷಕರೇ, ಮುಂದುವರೆದು ಇದರಲ್ಲಿ SIT ತಂಡಕ್ಕೆ ಏನು ಸುಜಾತಾ ಭಟ್ ಪರ ವಕೀಲರು ಮಂಜುನಾಥ್ ಅವರು ಒಂದು ಮೇಲ್ ಮೂಲಕ ಈ ದೂರನ್ನ ಆ ವ್ಯಕ್ತಿ ಈ ತರ ಬೆದರಿಸ್ತಿದ್ದಾರಂತೆ ಭೀಮನಿಗೆ ಅಂತ ಹೇಳಿ ಸಲ್ಲಿಸಿದ್ದಾರೆ. ಸೊ ಅದಕ್ಕೆ SIT ತಂಡ ರಿಪ್ಲೈ ಅನ್ನ ಕೂಡ ಮಾಡಿದೆ. ಏನಂತ ಹೇಳಿದ್ರೆ, ಓಕೆ, ನಮ್ಗೆ ಈ ವಿಷಯ ಗೊತ್ತಿರ್ಲಿಲ್ಲ, ಇದರ ಬಗ್ಗೆ ಸೂಕ್ತ ತನಿಖೆಯನ್ನ ಮಾಡ್ತೀವಿ, ಮತ್ತೆ ಆತರ ಏನಾದ್ರು ಕಂಡು ಬಂದಲ್ಲಿ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ತಂಡದಿಂದ, ಈ ತನಿಖೆಯ ತಂಡದಿಂದ ಹೊರಗಿಡುವುದಾಗಿ ಒಂದು ರಿಪ್ಲೈನ ಕೊಟ್ಟಿದ್ದಾರೆ. ಇದೊಂದು ಗುಡ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಸೊ ಸುಜಾತಾ ಭಟ್ ಪರ ವಕೀಲರು ಈ ಒಂದು
ಗಮನಿಸಿ ಈ ಒಂದು ವಿಷಯನ ಅದಲ್ಲಿ ತನಿಖಾ ತಂಡಕ್ಕೆ ಏನು ನಮ್ಮ ಜಿತೇಂದ್ರ ಕುಮಾರ್ ದಯಾಮ ತನಿಖಾಧಿಕಾರಿಯಾಗಿ ಹಾಗೂ ನಮ್ಮ ಅನುಜಿತ್ ಅವರು ಹಾಗೂ ಪ್ರಣವ್ ಮೊಹಂತಿ ಸರ್ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ತಂಡದಲ್ಲಿ ಈ ತರ ಒಬ್ಬ ಕೇಸ್ನ ದಿಕ್ಕು ತಪ್ಪಿಸುವಲ್ಲಿ ಹಾದು ತಪ್ಪಿಸುವಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕಂಡು ಬಂದಲ್ಲಿ ಆತನನ್ನ ಹೊರಗಿಡುವುದಾಗಿ SIT ತಂಡ ಮಂಜುನಾಥ್ ಅವ್ರಿಗೆ ಒಂದು ರಿಪ್ಲೈ ಮಾಡಿದ್ದಾರೆ. ಆ ಮಂಜುನಾಥ್ ಯಾರು ಅಂದ್ರೆ ಸುಜಿತಾ ಭಟ್ ಪರ ವಕೀಲರು. ಈ ಒಂದು ದಾರಿ ತಪ್ಪಿಸ್ತಿದ್ದಾನೆ, ಭೀಮನಿಗೆ ಹೆದರಿಸ್ತಿದ್ದಾನೆ ಅನ್ನೋ ಒಂದು ವ್ಯಕ್ತಿ ಅವರು ಶಿರ್ಸಿ ಮೂಲದ ಒಬ್ಬ ಪೊಲೀಸ್ ಅಧಿಕಾರಿ. ಸೊ ಅವರ ಹೆಸರು ಮಂಜುನಾಥ್ ಗೌಡ ಅಂತ ಹೇಳಿ. ಸ್ನೇಹಿತರೆ, ಇದರ ಬಗ್ಗೆ ಎಲ್ಲರೂ ಧ್ವನಿ ಮಾಡ್ತಿದ್ದಾರೆ. ನಮ್ಮೆಲ್ಲರ ಕನ್ನಡಿಗರ, ಕರ್ನಾಟಕದ ಪ್ರತಿಯೊಬ್ಬ ಇದರ ಬಗ್ಗೆ ನ್ಯಾಯಕ್ಕಾಗಿ ಹೋರಾಡುತ್ತಿರೋರು ಧ್ವನಿ ಮಾಡೋದ್ರಿಂದಾನೇ ಈ ಒಂದು SIT ತಂಡ ರಚನೆ ಆಗಿರೋದು, ಈ ಒಂದು ಕೇಸ್ ತ್ವರಿತಗತಿಯಲ್ಲಿ ಸಾಗ್ತಾ ಇರೋದು. ಏನಾದ್ರೂ ಈ ತರ ಆಗ್ತಾ ಇದೆ, ಈಗ ನಮ್ಗೆ ಏನು ಮಾಹಿತಿ ಬರ್ತಾ ಇದೆ, ಇಲ್ಲಿ ಒಂದು ದಾರಿ ತಪ್ಪಿಸುವ ಕೆಲಸ ನಡೀತಿದೆ, ಆ ಒಬ್ಬ ಅಧಿಕಾರಿಯಿಂದ ಭೀಮನಿಗೆ ಬೆದರಿಸಲಾಗ್ತಿದೆ ಅಂತ ನಾವು ಯಾವುದೇ ತರದ ಆತಂಕಕ್ಕೊಳಗಾಗದೆ ನಾವು ಕೂಡ ಇದ್ರ ಬಗ್ಗೆ ಧ್ವನಿ ಮಾಡಬೇಕು. ನಾವೆಲ್ಲ ಧ್ವನಿ ಎತ್ತಿದಾಗ ಅಥವಾ ಈ ಸುದ್ದಿಯನ್ನ ಧ್ವನಿ ಮಾಡಿದಾಗ ಮಾತ್ರ ಅಲ್ಲಿ ಒಂದು ಬದಲಾವಣೆ, ಆತನನ್ನ ಹೊರಗಿಡುವ ಪ್ರಕ್ರಿಯೆ ಆಗತ್ತೆ. ಯಾಕಂದ್ರೆ ನಿಮಗೆ ಗೊತ್ತು, ಇಲ್ಲಿ ಜನರ ಶಕ್ತಿ ಮುಂದೆ ದೊಡ್ಡದು ಯಾವುದೂ ಅಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ಇದ್ರ ಬಗ್ಗೆ ಒಂದು ಯಾರ್ಯಾರು ನ್ಯಾಯ ಬೇಕು ಅಂತ ಹೋರಾಡ್ತಾ ಇದ್ದೀವಿ, ಸೊ ಎಲ್ಲರೂ ಇದ್ರ ಬಗ್ಗೆ ಒಂದು ಧ್ವನಿ ಮಾಡ್ಬೇಕಾಗಿದೆ. ಈ ತರದ ಒಂದು ನಮ್ಗೆ ಬೇಕಾಗಿದ್ದು ಪಾರದರ್ಶಕವಾದಂತಹ, ನ್ಯಾಯಯುತವಾದಂತಹ ಒಂದು ತನಿಖೆ. ಈ ಒಂದು ಪ್ರಕರಣದಲ್ಲಿ ಸತ್ಯಾಸತ್ಯತೆ ಬೇಗ ಬೆಳಕಿಗೆ ಬರ್ಬೇಕು ಅಂತ ಹೇಳಿ, ಅದರ ಮಧ್ಯೆ ಈಗ ಪ್ರಾರಂಭಿಕ ತನಿಖೆಯಲ್ಲೇ ಈ ತರ ಎಲ್ಲ ಹೊರಗಡೆ ಬಂದ್ರೆ ಮಾಹಿತಿಗಳು ಈ ತರ ಆಗ್ತಾ ಇದೆ, ಈ ತರ ಬೆದರಿಸ್ತಿದ್ದಾರೆ, ದಾರಿ ತಪ್ಪಿಸುವ ಪ್ರಯತ್ನ ಆಗ್ತಿದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾವ ತರದ ನಂಬಿಕೆ ಬರುತ್ತೆ ಜನರಿಗೆ ತನಿಖೆಯಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲದು ಬೇಗ SIT ತಂಡಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ ನಡೆಸಲಿ ಅವರು. ಸೊ ಯಾರ ಆತರ ಮಾಡ್ತಾ ಇದ್ರು ಆತನನ್ನ ಮುಲಾಜಿಲ್ಲದೆ ತಂಡದಿಂದ ಹೊರಗಿರ್ಲಿ ಹಾಗೂ ಶಿಸ್ತು ಕ್ರಮವನ್ನ ಕೈಗೊಳ್ಳಿ. ಯಾವ ಒಬ್ಬ ಅಧಿಕಾರಿ ಕೂಡ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ತಮ್ಮ ಕರ್ತವ್ಯದಲ್ಲಿ ಲೋಪವನ್ನ ಎಸಗಿದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಆತರ ಮೇಲೆ ಶಿಸ್ತು ಕ್ರಮ ಕೂಡ ಆಗ್ಬೇಕು. ಕಾನೂನು ಕೂಡ ಅದೇ ಹೇಳುತ್ತೆ ಅಂತೇಳಿ ನಮ್ಮೆಲ್ಲರ ಒಂದು ಒತ್ತಡ, ಒಂದು ಕೂಗು ಈ ಒಂದು ಪ್ರಕರಣದಲ್ಲಿ. ಇನ್ನು ಸ್ನೇಹಿತರೆ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ, ಒಂದು ಅಪ್ಡೇಟ್ ಅಂತ ಹೇಳಿದ್ರೆ, ಏನು SIT ತಂಡ 1998ರಿಂದ 2014 ಇಸವಿಯ ಮಧ್ಯದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗ ಆಗಿರುವಂತಹ ಮಿಸ್ಸಿಂಗ್ ಮತ್ತೆ ಅಸಹಜ ಮತ್ತು ಗುರುತಿಸಲಾಗದ ಸಾವುಗಳ ಪಟ್ಟಿಯನ್ನ ಕೇಳಿತು. ಯಾರ್ಯಾರಾಗಿದ್ರು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಅದು ಬಹಳ ಮುಖ್ಯ, ತನಿಖೆಯನ್ನ ಚುರುಕುಗೊಳಿಸ್ಲಿಕ್ಕೆ ಬಹಳ ಮುಖ್ಯ. ಆದ ಕಾರಣ ಈ ಒಂದು ಇನ್ಫಾರ್ಮೇಶನ್ ನ ಕೇಳಿತ್ತು SIT ತಂಡ. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿ ಏನಂದ್ರೆ, ಪೊಲೀಸರು ಹೇಳ್ತಿದ್ರೆ ನಾವು ಕಾನೂನಾತ್ಮಕವಾಗಿನೇ ಅಂದ್ರೆ ತುಂಬಾ ವರ್ಷ ಹಳೆಯ, ಅಂದ್ರೆ 15 ವರ್ಷ ಅಥವಾ 10 ವರ್ಷ ಹಳೆಯ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಳೋದಿಲ್ಲ. ಸೊ ಡಿಸ್ಟ್ರಾಯ್ ಮಾಡಿದೀವಿ, ಅದು ಇಲ್ಲ ಈಗ. ಆತರ ಇದ್ದಂತಹ ಇದು ನಮ್ಗೇನು ಇಟ್ಕೊಳಕ್ಕೆ ಕಷ್ಟ ಆಗತ್ತೋ ಏನೋ ಗೊತ್ತಿಲ್ಲ, ಇದು ಯಾವ ತರ ಕಾನೂನು ಅಂತ. ಇದ್ರ ಬಗ್ಗೆ ಇನ್ನೂ ವಿಷಯ ಹೊರಗೆ ಬರ್ಬೇಕಾಗಿದೆ. ಸೊ ಅದನ್ನ ಡಿಸ್ಟ್ರಾಯ್ ಮಾಡಿದಾರಂತೆ. ಈ ಒಂದು ರಿಪ್ಲೈ ಕೊಟ್ಟಿರೋದವರು SIT ತಂಡಕ್ಕೆ. ಅವ್ರೀಗ ಡಿಸ್ಟ್ರಾಯ್ ಮಾಡಿದ್ರು. ಆದ್ರೆ ಅವ್ರು ಡಿಸ್ಟ್ರಾಯ್ ಮಾಡೋದಕ್ಕಿಂತ ಮುಂಚೆ ಕಾಗದ ಪೇಪರ್ಗಳು ರಾಶಿ ಆಗತ್ತೆ, ಡಿಸ್ಟ್ರಾಯ್ ಮಾಡಿದ್ರು. ಅದನ್ನೊಂದು ಡಿಜಿಟಲೈಸೇಷನ್ ಅಂತ ನಾವ್ ಏನ್ ಕರಿತೀವಿ ಅದನ್ನಾರು ಮಾಡ್ಬೋದಿತ್ತಲ್ಲ, ಒಂದು ಲ್ಯಾಪ್ಟಾಪ್ ಅಲ್ಲಿ ಫೀಡ್ ಮಾಡುವಂತದ್ದು ಅಥವಾ ಒಂದು ಹಾರ್ಡ್ ಡ್ರೈವ್ ಅಥವಾ ಪೆನ್ ಡ್ರೈವ್ ಅಲ್ಲಿ ಫೀಡ್ ಮಾಡಿ ಇನ್ಫಾರ್ಮೇಶನ್ ನ ಇಟ್ಕೊಂಡ್ರೆ, ಯಾಕಂದ್ರೆ ಎಷ್ಟು ವರ್ಷದ ಹಳೆಯ ಒಂದು ದಾಖಲೆಗಳು ನಮ್ಮ ಕಾನೂನಿನಲ್ಲಿ ಅದು ಲಭ್ಯ ಇರಬೇಕು. ಈಗ ನೀವು ಸ್ಕೂಲ್ಗೆ ಹೋಗಿ ಒಂದು 50 ವರ್ಷದವರು ಅವ್ರು 1ನೇ ಕ್ಲಾಸ್ ಅಡ್ಮಿಷನ್ ಆಗಿರೋದು ತೆಗ್ಸಿರ ಸ್ಕೂಲ್ ದಾಖಲೆ ಇರುತ್ತೆ. ಅದೇ ತರ ಒಂದು ಕ್ರೈಮ್ ಪ್ರಕರಣ, ಅದು ಅಸಹಜ ಸಾವು, ಯಾವುದೇ ಸಹಜವಾದಂತಹ ಸಾವು ಆದ್ರೆ ಬೇರೆ, ಒಂದು ಅಸಹಜ ಸಾವು, ಗುರುತಿಲ್ಲದಂತಹ ಸಾವು ಅಂತ ಅಂದ್ರೆ ನಾಳೆ ದಿನ ಅದು ಏನ್ ಬೇಕಾದ್ರೂ ಕೇಸ್ ರಿಓಪನ್ ಆಗುವಂಥದ್ದು ಅಥವಾ ಯಾರೋ ಕೋರ್ಟ್ಗೆ ಹೋಗುವಂತ ಪ್ರಕರಣಗಳು ಬರ್ಬೋದು. ಆತರ ಕೇಸಲ್ಲಿ ಮೂಲ ಡಾಕ್ಯುಮೆಂಟ್ಸೇ ಇಲ್ಲ. ಆಗಿನ ಕಾಲದಲ್ಲಿ ಕೆಲಸ ಮಾಡ್ತಿದ್ದಂತ ಅಧಿಕಾರಿಗಳು ಏನಕ್ಕೆ ಅದನ್ನ ಡಿಸ್ಟ್ರಾಯ್ ಮಾಡುವ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಉಳಿದಿದೆ. ಇದ್ರ ಬಗ್ಗೆ ಯಾವ ತರ SIT ತಂಡ ತನಿಖೆ ನಡೆಸುತ್ತೆ, ಮುಂದೆ ಆ ಒಂದು ಇದಕ್ಕೆ ಯಾವ ತರ ಕ್ರಮ ಕೈಗೊಳ್ತಾರೆ ಅನ್ನೋದೆಲ್ಲ ಕಾದ್ ನೋಡ್ಬೇಕಾಗಿದೆ. ಸೊ ಸದ್ಯಕ್ಕೆ ಸ್ನೇಹಿತರೆ, ಈ ಒಂದು 2 ದೊಡ್ಡ ಬೆಳವಣಿಗೆ ನಡೀತಾ ಇರೋದು ಈ ಒಂದು ಧರ್ಮಸ್ಥಳದ ಪ್ರಕರಣದಲ್ಲಿ. ಒಂದು, ಯಾರು ಭೀಮನಿಗೆ ಹೆದರಿಸಿದ್ದಾನೆ ಅಥವಾ ಬೆದರಿಸಿದ್ದಾರೆ, ಆ ಭೀಮನ ಮೇಲೆ ಒತ್ತಡ ತರ್ತಿದ್ದಾರೆ, ಕೇಸ್ ಹಿಂತಕೋ ಅಥವಾ ಅವನಿಗೆ ನಿನಗೇನಾದ್ರು ಇದೊಂದು ಏನು ನೀನ್ ಹೇಳಿದ್ರು ಸುಳ್ಳು ಅಂತ ಅಪ್ರೂವ್ ನಿನ್ಗೆ ಶಿಕ್ಷೆ ಆಗತ್ತೆ ಅಂದ್ರೆ ಅವನಿಗೆ ಮೆಂಟಲಿ ಒಂದು ತುಂಬುವಂಥದ್ದು ಈ ಕೇಸ್ ನ ಹಾಳ್ ಮಾಡ್ಲಿಕ್ಕೆ. ಆ ತರದ್ ಏನಿದ್ರು ಆ ತರನ SIT ತಂಡದಿಂದ ಹೊರಗಿಡ್ಬೇಕು. ಹಾಗೂ ಯಾರು ಈ ಪೊಲೀಸರು ಒಂದು ಮಿಸ್ಸಿಂಗ್ ಪ್ರಕರಣ ದಾಖಲಾಗಿರುವಂತ ಲಿಸ್ಟ್ ಕೊಡಿ ಅಂತ SIT ತಂಡ ಕೇಳಲಾಗಿತ್ತು. ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲ ಡಿಸ್ಟ್ರಾಯ್ ಮಾಡಿದೀವಿ, ಆಸ್ ಪರ್ ಲಾನೇ ನಾವು ಡಿಸ್ಟ್ರಾಯ್ ಮಾಡಿದೀವಿ, ಇಷ್ಟು ವರ್ಷಗಳ ಹಿಂದಿಂದ ಇಟ್ಕೊಳಲ್ಲ. ಓಕೆ, ನೀವು ಪೇಪರ್ ಗಳನ್ನ ಡಿಸ್ಟ್ರಾಯ್ ಮಾಡುದು ಒಂದು ಇನ್ಫಾರ್ಮೇಶನ್ ನ ಫೀಡ್ ಮಾಡಿ ಇಟ್ಕೋಬೇಕು, ಅದು ರೂಲ್ ಹೇಳುತ್ತೆ. ಸೊ ಇದ್ರ ಬಗ್ಗೆ ಒಂದು ಸೂಕ್ತ ತನಿಖೆ ಆಗ್ಬೇಕು. ಇದು ವೀಕ್ಷಕರೇ ಇಲ್ಲಿನ ಒಂದು ದೊಡ್ಡ ಬೆಳವಣಿಗೆ ನಮ್ಗೆ ಇವತ್ತು ಬರ್ತಿರುವಂತಹ ಮಾಹಿತಿಯ ಪ್ರಕಾರ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದ್ರ ಬಗ್ಗೆ ನೀವು ಕೂಡ ಧ್ವನಿ ಮಾಡಿ, ನಮಗೆ ಬೇಕು ನ್ಯಾಯ ಅಂತ ಹೇಳ್ತಾ
ಇವತ್ತು ಏನೆಲ್ಲ ಬೆಳವಣಿಗೆ ಆಯ್ತು, ಏನೆಲ್ಲ ಆಯ್ತು, ಅಸ್ಥಿಪಂಜರ ಡಿಗ್ಗಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಸಂಜೆ ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ನ ಕೊಡುವಂತ ಕೆಲಸವನ್ನ ಮಾಡ್ತೇನೆ. ಸೊ ನಮ್ಮ ಚಾನಲ್ ಹೆಸರು ಪ್ರತಿಸೂಚಕ. ಪ್ರತಿಯೊಂದು ವಿಷಯವನ್ನ ನಿಮ್ಗೆ ಸೂಚಿಸೋದೇ ನಮ್ಮ ಕೆಲಸ. ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಏನಾಗತ್ತೆ, ಒಂದು ನ್ಯಾಯದ ಪರ ಧ್ವನಿಯನ್ನ ಎತ್ತ ಮತ್ತೆ ಬರ್ತೇನೆ. ನಮಸ್ಕಾರ.